ಸ್ನೇಹಿತರೆ ನಮಸ್ಕಾರ. ಭಾರತ ದೇಶದ ಎಲ್ಲ ಪ್ರಜೆಗಳಲ್ಲೂ ನನ್ನ ವಿನಂತಿ, ಈ ವಿಡಿಯೋ ಕೇವಲ ಲೋಕಲಲ್ಲಿ ಮಾತ್ರ ನೋಡಬೇಕು ಅಂತ ಅನ್ನೋಲ್ಲ, ದೇಶದಾದ್ಯಂತ ಈ ವಿಡಿಯೋ ಅಂದರೆ ನೋಡಬೇಕು ಅಂತಲೇ ನನ್ನ ಆಸೆ. ಯಾಕಂದರೆ ಇದು ಕೇವಲ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾತ್ರ ಅಲ್ಲ, ದೇಶದ ಆಂತರಿಕ ಭದ್ರತೆಯ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೇ ಆಗಲಿ, ತಾವು ಯಾವುದೇ ಪಕ್ಷ ಆಗಿರಲಿ, ತಮ್ಮ ಪಕ್ಷಗಳ ಏನೋ ಒಂದು ಪಕ್ಷಪಾತ ಅನ್ನೋದು ಏನಿದೆ ಅದನ್ನು ಮೊದಲು ತಲೆಯಿಂದ ಆಚೆ ಇಟ್ಬಿಡಿ. ಪಕ್ಷಪಾತ ಅನ್ನೋದು ಬಿಟ್ಟು ನಾನೊಬ್ಬ ಭಾರತೀಯ, ನಾನೊಬ್ಬ ಭಾರತದ ದೇಶದ ಒಬ್ಬ ಪ್ರಜೆ ಅಂತ ಯೋಚನೆ ಮಾಡಿ ಆಮೇಲೆ ಈ ವಿಡಿಯೋ ನೋಡಿ. ಈ ವಿಡಿಯೋನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಮೊದಲು ದೇಶಪ್ರೇಮ ಅನ್ನೋದಿರಬೇಕು. ಈ ಕೇಳುವ ವ್ಯವಧಾನ ಮತ್ತು ನಾನು ಏನು ಹೇಳ್ತೀನಿ ವಿಚಾರ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದರೆ ಈ ವಿಡಿಯೋ ತುಂಬ ಅರ್ಥ ಆಗುತ್ತೆ. ಇದು ದೇಶಕ್ಕೆ ಆತಂಕ ತರ್ತಕ್ಕಂಥ ವಿಚಾರವನ್ನು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಮೊನ್ನೆ ತಾನೇ ನೀಟ್ ಎಕ್ಸಾಮ್ ನಡೀತು. ಅದರಲ್ಲಿ ಸ್ವಲ್ಪ ಪೇಪರ್ ಲೀಕ್ ಆಯಿತು, ಕೆಲವು ಜನರು ವಿದ್ಯಾರ್ಥಿಗಳಿಗೂ ತೊಂದರೆ ಆಯಿತು. ಏನಪ್ಪ ಅಂದರೆ ಈ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದರು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಒತ್ತಡ ತಂದರು. ಅವರು ಸುಮ್ಮನೆ ಏನೋ ಬಿಟ್ಟಿಲ್ಲ. ಕೇಂದ್ರ ಸರ್ಕಾರ, ಅಮಿತ್ ಶಾ ಆಗಿರ್ಬೋದು, ಮೋದಿಜಿ ಆಗಿರ್ಬೋದು, ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರು, ಏನೋ ವಿದ್ಯಾಮಂತ್ರಿಗಳು ಇರ್ಬೋದು, ಏನು ಸುಮ್ಮನೆ ಬಿಟ್ಟಿಲ್ಲ. ಮತ್ತೊಮ್ಮೆ ಈ ಒಂದು ವರ್ಷ ವೇಸ್ಟ್ ಆಗಬಾರ್ದು ಯುವಕರಿಗೆ ನೀಟ್ ಎಕ್ಸಾಮ್ನಿಂದ ಅಂತೇಳಿಬಿಟ್ಟು ಮತ್ತೊಮ್ಮೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಸೇಫ್ಟಿ ಮಾಡಿ ಆ ಒಂದು ನೀಟ್ ಎಕ್ಸಾಮ್ನ ಮತ್ತೊಮ್ಮೆ ಬರೆಸಿದ್ದಾರೆ. ಅದಕ್ಕೆ ಆ ಒಂದು ಯಾರಿಗೆ ತೊಂದರೆ ಆಗಿದೆ, ಯಾರು ಕಳ್ಕೊಂಡಿದ್ದಾರೆ ಅನ್ನೋ ಜೀವಗಳು ಸ್ವಲ್ಪ ಜನ ಕಳ್ಕೊಂಡ್ರು ಡಿಫ್ರೆನ್ಸ್ ಆಗಿ, ಅಂದರೆ ಆ ಥರ ಬಿದ್ದರು ಅಂತ ಅನಿಸುತ್ತೆ. ಅವ್ರಿಗೂ ಏನು ಬೇಕೋ ಅದನ್ನು ಒಂದು ವ್ಯವಸ್ಥೆ ಮಾಡಿ ಈ ನಮ್ಮ ಮೋದಿಜಿಯವರ ಸರ್ಕಾರ ಅವರು ಏನು ಕ್ರಮ ಕೈಗೊಳ್ಳಬೇಕು, ಯಾವುದೋ ಪೇಪರ್ ಲೀಕ್ ಮಾಡಿರೋರಿಗೆ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ ಜಂತರ್ ಮಂತರ್ನಲ್ಲಿ ಏನಪ್ಪ ನಡೀತು ಅಂದರೆ CJP ಅನ್ನೋ ಒಂದು ಪಕ್ಷ, ಅಭಿಜಿತ್ ದಿಪ್ತಿ ಅನ್ನೋ ಒಂದು ವ್ಯಕ್ತಿ ಅಮೇರಿಕದಲ್ಲಿ ಕೂತ್ಕೊಂಡು ಏನು ಕಾಕ್ರೋಚ್ ಪಾರ್ಟಿ ಅಂತ ಪ್ರಾರಂಭ ಮಾಡ್ದ. ಆ ಪಾರ್ಟಿಯವರು ಏನು ಮಾಡಬೇಕು ಅಂದರೆ ಏನೋ ಒಂದು ಮಾಡಬೇಕು, ಮೋದಿಯವ್ರನ್ನ ಇಳಿಸ್ಬೇಕು ಕೆಳಗೆ, ಮೋದಿಯವ್ರನ್ನ ಫಸ್ಟು ಕೆಳಗಿಳಿಸ್ಬಿಡ್ಬೇಕು, ಆಮೇಲೆ ನಮ್ಮ ಒಂದು ಆಡಳಿತ ಮಾಡ್ಬೋದು ಅಥವಾ ಇನ್ನೇನಾದರೂ ಮಾಡ್ಬೋದು, ಅಥವಾ ನಮ್ಮ ಒಂದು CJP ಪಕ್ಷದಿಂದ ನಾವು ಮೋದಿಜಿಯವ್ರನ್ನ ಕೆಳಗಿಳಿಸಿದ್ರೆ ನಮಗೆ ಒಂದು ಹೆಸರು ಬರುತ್ತೆ ಅಂತ ಇದು ಮಾಡಿದ್ರು. ಅದಕ್ಕೆ ಕೆಲವು ವಿದ್ಯಾರ್ಥಿಗಳೆಲ್ಲ ಸಪೋರ್ಟ್ ಮಾಡಿದರು. ಯಾಕಂದರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವಿಚಾರ ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು. ಸ್ನೇಹಿತರೆ, ಇದರಲ್ಲಿ ತಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ನೀಟ್ ಎಕ್ಸಾಮ್ ಬರೆದಿರೋರು ಸೆಕೆಂಡ್ ಇಯರ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವ್ರಿಗೆ ಎಷ್ಟಪ್ಪ ಆಗಿರುತ್ತೆ ಅಂದರೆ 18ರಿಂದ 19, 20 ಒಳಗಾಗಿ ಆಗಿರುತ್ತೆ. ಆ ಮಕ್ಕಳು 18ರಿಂದ 19 ವರ್ಷದ ಹುಡುಗರು ಏನು ತಾನೇ ಮಾಡಬೇಕಾಗುತ್ತೆ, ಏನು ತಾನೇ ಮಾಡೋಕ್ಕಾಗುತ್ತೆ, ಅಷ್ಟೊಂದು ಗಲಾಟೆ ಮಾಡೋಕ್ಕಾಗುತ್ತಾ? ದೇಶದ ವಿರುದ್ಧವಾಗಿ ಘೋಷಣೆಗಳು ಕೂಗೋದು, ನಮ್ಮ ಧರ್ಮದ ಹಾಗೂ ನಮ್ಮ ಧಾರ್ಮಿಕ ವಿಚಾರಗಳನ್ನ ಒಂದು ಕೀಳರ ಮೇಲೆ ಕಾಣಿಸೋದು, ಶ್ರೀರಾಮರನ್ನ ತೆಗಳೋದು, ನಮ್ಮ ದೇಶವನ್ನೇ ತೆಗಳೋದು, ಧಾರ್ಮಿಕ ವಿಚಾರಗಳಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡೋದು, ಮತ್ತು ಪೊಲೀಸವ್ರನ್ನ ಆರಕ್ಷಕರು ಅಂತ ಏನಿದ್ದಾರೆ, ಯಾರು 18-19 ವರ್ಷದ ಹುಡುಗರು ಆರಕ್ಷಕರಿಗೆ ಹೊಡೆಯೋದು, ಹಿಡ್ಕೊಂಡು ಹೊಡೆಯೋದು, ಅಲ್ಲೇ ಮಾಡೋದು, ಜೀಪುಗಳನ್ನ ಹೊಡೆಯೋದು, ಅಂಥ ಒಂದು ಧೈರ್ಯ ಯಾರು ಮಾಡೋಕ್ಕಾಗುತ್ತೆ ಸ್ನೇಹಿತರೆ, ಅಷ್ಟು ಚಿಕ್ಕ ಹುಡುಗರು. ಆದರೆ ಇದು ನೀಟ್ ವಿದ್ಯಾರ್ಥಿಗಳು, ಅಂದರೆ ನೀಟ್ ಒಂದು ಪರೀಕ್ಷೆ ಒಂದು ನೆಪ ಮಾತ್ರ. ಅದಕ್ಕೆ ಒಂದು CJP ಪಕ್ಷ ಅಂತ ಒಬ್ಬ ಅಭಿಜಿತ್ ದಿಪ್ತಿ ಏನು ಮಾಡಿದ್ದಾನೆ, ಅವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಒಂದು ಬೇಳೆ ಬೆಳೆಸ್ಕೊಬೇಕು, ಅದಕ್ಕೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಉದ್ದೇಶದಿಂದ ಅವರು ಒಂದು ಪ್ರತಿಭಟನೆ ಮಾಡಿಸಿದ್ದಾರೆ. ಅದರಲ್ಲಿ ಇದೇ ಒಂದು ನೆಪ ಅಂತೇಳಿ ಎಲ್ಲಾದರೂ ಒಂದು ಸ್ಟ್ರೈಕ್ ಮಾಡಿದ್ರೆ ಕಳ್ಳರು ಕಾಕರು ಕಾಯ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಇದೇ ಒಂದು ಸಮಯದಲ್ಲಿ
ಸ್ಟ್ರೈಕ್ ಮಾಡೋ ಒಂದು ವಿಚಾರದಲ್ಲಾದರೂ ಏನಾದರೂ ಅಂಗಡಿಗಳನ್ನ ಕಲ್ಲೊಡಿಬೋದು, ಅಲ್ಲಿ ದೋಚಬಾರ್ದು, ಅಂಗಡಿಗಳನ್ನ ದೋಚಿ ದುಡ್ಡು ಅಥವಾ ಏನಾದರೂ ವಸ್ತುಗಳನ್ನ ತಗೊಬೋದು ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಇದೇ ಒಂದು ಪ್ರತಿಭಟನೆಯ ನೆಪ ಇಟ್ಕೊಂಡು ದೇಶ ವಿರೋಧಿಗಳು, ದೇಶದ್ರೋಹಿಗಳು ಒಳಗೂ ಇದ್ದಾರೆ, ಆಂತರಿಕ ದೇಶದ್ರೋಹಿಗಳು. ಆದರೆ ಕೆಲವರು, ಎಲ್ಲರೂ ಅಂತ ಹೇಳಲ್ಲ. ಹಾಗೆ ಅವರೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ, ಮೋದಿಜಿಯವ್ರನ್ನ ಯಾಗಾದರೂ ಮಾಡಿ ಇಳಿಸೋಣ ಅಂತ. ಸ್ನೇಹಿತರೆ, ತಮ್ಮಲ್ಲಿ ಒಂದು ಮನವಿ ಮಾಡ್ಕೋತೀನಿ, ಇದನ್ನು ನಿಧಾನವಾಗಿ ಯೋಚನೆ ಮಾಡಬೇಕು. ಅದೇ ಮೊದಲೇ ಹೇಳಿದ್ದೀನಿ, ತಮ್ಮ ತಲೆಯಲ್ಲಿ ಏನಾದರೂ ಪಕ್ಷಪಾತ ಅಂತ ಏನಾದರೂ ಇದ್ದರೆ ಮೊದಲು ತೆಗೆದಾಕ್ಬಿಟ್ಟು ಯೋಚನೆ ಮಾಡಿ ಅಂತ. ಮೋದಿಜಿಯವರು ನಮ್ಮ ದೇಶಕ್ಕೆ ಏನು ಮಾಡಿದ್ದಾರೆ? ಏನು ನಮ್ಮ ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ, ಅಂದರೆ ಪಾಕಿಸ್ತಾನಕ್ಕೆ, ನಮ್ಮ ದೇಶಕ್ಕೆ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಸಹಾಯ ಆಗತಕ್ಕಂಥ ಒಂದು 370 ಆರ್ಟಿಕಲನ್ನು ತೆಗೆದುಹಾಕಿದ್ರು. ಅಂದರೆ ಆರ್ಟಿಕಲ್ ತೆಗೆದುಹಾಕಿದ್ರು ಅಂತಲೇ ಸಂವಿಧಾನ ವಿರೋಧಿ ಅಂತಲ್ಲ, ಆ ಸಂವಿಧಾನದಲ್ಲಿ ಯಾರೋ ಬರೆದಿರ್ತಕ್ಕಂಥದ್ದು, ಅಂದರೆ ಆ ವಿಚಾರ ನಮ್ಗೆ ಬೇಡ, ಯಾರೋ ಒಂದು ಸೇರಿಸಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರು ಈ ವಿಚಾರ ಬರ್ದಿರಲ್ಲ, ಯಾರೋ ಸೇರಿಸಿರ್ತಕ್ಕಂಥ ವಿಚಾರನ ತೆಗೆದು ಬಿಸಾಕಿದ್ದಾರೆ. ಅದರಿಂದ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಯಿತು, ನಮ್ಮ ಭಾರತ ದೇಶದ ರಕ್ಷಣೆಗೆ ಇನ್ನೂ ಒಂದು ಪ್ರೇರಣೆ ಆಯಿತು. ಮತ್ತು ನಮ್ಮ ಟೆರರಿಸ್ಟ್ಗಳು ನಮ್ಮ ಭಾರತ ದೇಶದಲ್ಲಿ ಬಂದು ನಮ್ಮ ಕಾಶ್ಮೀರ ಅಲ್ಲಿ ಇಲ್ಲಿ ಏನಾದರೂ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ದೇಶದ ಒಂದು ನಾಗರಿಕರನ್ನ ಶೂಟ್ ಮಾಡಿ ಬಾಂಬಿಟ್ಟು ಸಾಯಿಸಿ ಓಡೋಗ್ತಾ ಇದ್ರು. ಆಗ ನಮ್ಮ ಸೈನಿಕರು ಕಾರ್ಯಾಚರಣೆ ಮಾಡೋಕೆ ಹೋದರೆ ಈ ಕಾಶ್ಮೀರದಲ್ಲಿ ಕಲ್ಲೊಡಿತಾ ಇದ್ರು, ಅವ್ರ ಹತ್ರ ಗನ್ನುಗಳು ಕಿತ್ಕೊತಾ ಇದ್ರು. ಹಾಗಾಗಿ ಭಯೋತ್ಪಾದಕರನ್ನು ಹಿಡಿಯೋಕ್ಕೂ ಆಗ್ತಾ ಇರಲಿಲ್ಲ, ಸೈನಿಕರು ಯಾವುದೇ ಒಂದು ಕಾರ್ಯಾಚರಣೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಂತ ಕಲ್ಲೊಡಿಯೋದನ್ನು ನಿಲ್ಲಿಸಿದ್ರು ಮೋದಿಜಿ ಬಂದಮೇಲೆ. ಇದೆಲ್ಲ ದೇಶದ ರಕ್ಷಣೆ ಅಲ್ವಾ? ಇದೆಲ್ಲ ಪಕ್ಷಪಾತ, ಇದೆಲ್ಲ ಕೇವಲ ಒಂದು BJP ಪಕ್ಷಕ್ಕೋಸ್ಕರ ಲಾಭ ಮಾಡ್ತಕ್ಕಂಥ ವಿಚಾರನ, ಇದನ್ನು ಯೋಚನೆ ಮಾಡಬೇಕಲ್ವ? ಮತ್ತು ನಾವು ಒಂದು 500 ವರ್ಷದಿಂದ ರಾಮ ಮಂದಿರದ ಒಂದು ವಿವಾದ ನಡೀತಾ ಇದೆ. ಇದರಲ್ಲಿ ಲಕ್ಷಾಂತರ ಜನಗಳು ಅಮಾಯಕರು ಬಲಿಯಾಗೋದ್ರು, ಕೊಲೆಗಳಾಗೋದ್ರು. ಅದನ್ನು ಯಾರೂ ಕೇಳೋರಿಲ್ಲ. ಎಷ್ಟೋ ಸರ್ಕಾರಗಳು ಬಂದು 70 ವರ್ಷದಿಂದ ಎಷ್ಟು ಸರ್ಕಾರಗಳು ಬಂದರೂ ಕೂಡ ಆ ರಾಮ ಮಂದಿರದ ಒಂದು ವಿವಾದನ ನಿಲ್ಲಿಸೋಕ್ಕಾಗಲಿಲ್ಲ. ಯಾವುದೋ ಒಂದು ತೀರ್ಪು ಕೊಡಿಸಿ ರಾಮ ಮಂದಿರ ಕಟ್ಟಿ ಮತ್ತೆ ಅವರಿಗೆ ಯಾವುದೋ ಒಂದು ಮುಸ್ಲಿಂ ಸೋದರರಿಗೆ ಏನು ಪರ್ಯಾಯವಾಗಿ ಏನು ಕೊಡಬೇಕು ಅದನ್ನು ಕೊಟ್ಟು ರಾಮ ಮಂದಿರವನ್ನು ಕಟ್ಟಿ ಅದನ್ನು ಏನೋ ಒಂದು ಗಲಭೆಗಳಾಗತಕ್ಕಂಥದ್ದು ತುಂಬ ದೇಶದಾದ್ಯಂತ ಕೊಲೆಗಳು ನಡೀತೋ ಅದಕ್ಕೂ ಒಂದು ಇತಿಶ್ರೀ ಆಡಿದ್ದಾರೆ. ರಾಮ ಮಂದಿರದ ವಿಚಾರದಲ್ಲಿ ಆ ಒಂದು ವಿವಾದನ ನಿಲ್ಲಿಸಿದ್ದಾರೆ ಮತ್ತು ಇನ್ನೊಂದಷ್ಟು ಕಾನೂನುಗಳು ಮಾಡಿದ್ದಾರೆ. ಮತ್ತು ನಮ್ಮ ದೇಶಕ್ಕೆ ಒಂದು ಏನು ಹೊರಗಿನವರು ಬಂದು ನುಸುಳುಕೋರು ಬರ್ದೇ ಇರೋ ಹಾಗೆ ಒಂದು ಕಾನೂನುಗಳನ್ನ ತಗೊಂಬತ್ತಾ ಇದ್ದಾರೆ. ಇದೆಲ್ಲ ಮೋದಿಜಿ ಮಾಡಿರೋ ಕಾನೂನಲ್ವಾ? ಯಾಕೆ ಕೆಲವರು ಒಂದಷ್ಟು ಜನ ಮೋದಿಜಿ ಇಳಿಸಿಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ? ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? ಅಲ್ಲಿ ನೇಪಾಳದಲ್ಲಿ ಗಲಭೆಗಳಾಯಿತು, ಮಿನಿಸ್ಟ್ರುಗಳನ್ನ ಕೊಂದಾಕ್ಬಿಟ್ರು. ಹಾಗೂ ಶ್ರೀಲಂಕಾದಲ್ಲಿ ಗಲಭೆಗಳಾಯಿತು. ಯಾಕಂದರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಯ್ತು, ಗಲಭೆಗಳಾಯಿತು. ನೇಪಾಳದಲ್ಲೂ ಗಲಭೆಗಳಾಯಿತು. ಅಲ್ಲಿ ಮಿನಿಸ್ಟ್ರುಗಳನ್ನ ಹೊಡೆದಾಕಿದ್ರು. ಆರ್ಥಿಕ ಪರಿಸ್ಥಿತಿ ಏನೋ ತುಂಬ ಅಧೋಗತಿಗೆ ಹೋಗ್ಬಿಡ್ತು. ಕೆಲವರು ಯಾರೋ ಒಬ್ಬರು ಅರ್ಧ ಬೆಂದ ತಲೆ ಅಂತ ಹೇಳ್ಬೋದು, ಅರ್ಧ ಬೆಂದ ತಲೆ ಅಂತಲೇ ಹೇಳ್ತಿರೋ ಅಥವಾ ಒಂದು ದೇಶ ವಿರೋಧಿ ಒಂದು ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಜನಗಳನ್ನ ಯಾಮರ್ಸೋಕೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ರೆ ತಾವೇ ಯೋಚನೆ ಮಾಡಬೇಕು. ಕೆಲವು ಮೋದಿಜಿ ವಿರುದ್ಧ ಕೆಲವೊಂದು ವಿಚಾರಗಳು ಹೇಳ್ತಾ ಇದ್ರೆ ಕೆಲವೊಬ್ಬರು ಕಾನೂನಲ್ಲಿ ಒಂದು ಕಮೆಂಟ್ಸ್ಗಳನ್ನು ಹಾಕಿದ್ರು. ನೇಪಾಳದಲ್ಲಿ ಆಗೋ ಥರ ಮೋದಿಜಿಗೆ ಆಗಬೇಕು, ಶ್ರೀಲಂಕಾದಲ್ಲಿ ಆಗೋ ಥರ ಮೋದಿಜಿಗೆ ಆಗಬೇಕು, ಸಂಸತ್ ನುಗ್ಗಬೇಕು, ಹೊಡಿಬೇಕು ಅಂತ. ಆದರೆ ಇಲ್ಲೂ ಸಹ ಅದೇ ಯೋಚನೆ ಮಾಡಿದ್ರು ಅಂತ ಅನಿಸುತ್ತೆ. ಸಂಸತ್ಗೂ ನುಗ್ಗಿದ್ರು. ಆರಕ್ಷಕರನ್ನ ಏನೇ ಒಂದು ತೊಂದರೆ ಬರಲಿ ನಮಗೆ ರಕ್ಷಣೆ ಮಾಡ್ತಕ್ಕಂಥ ಆರಕ್ಷಕರನ್ನ ಹೊಡೆದಿದ್ದಾರೆ. ಆರಕ್ಷಕರು ಏನೂ ಮಾಡಲಿಲ್ಲ ಅವ್ರಿಗೆ. ಆದರೆ ಆರಕ್ಷಕರನ್ನ ಹಿಡ್ಕೊಂಡು ಹೊಡೆದಿದ್ದಾರೆ ಅಂದರೆ ಅವರು 18 ವರ್ಷದ ಯುವಕರ ಅಲ್ವೇ ಅಲ್ಲ. ಇದು ಮೋದಿಜಿ ಕೆಟ್ಟ ಹೆಸರು ತರಬೇಕು. ಅದಕ್ಕೂ ಮೊದಲು ಸೋನಮ್ ವಾಂಗ್ಚುಕ್ ಅವರು ಒಂದು ಉಪವಾಸ ಸತ್ಯಾಗ್ರಹ ಮಾಡಿದರು. ಅವರು ಉಪವಾಸ ಸತ್ಯಾಗ್ರಹ ಮಾಡಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ ಮೋದಿಜಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಮೋದಿಜಿ ರಾಜೀನಾಮೆ ಕೊಡ್ತಾರೆ. ಯಾವುದೋ ಒಂದು
ಆ ಒಂದು ವಿಚಾರ ಬರಲಿ, ಸಣ್ಣ ಪುಟ್ಟ ವಿಚಾರ ಬರಲಿ, ಮೋದಿಜಿ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? 70 ವರ್ಷಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ದೇಶದ ಭದ್ರತೆಗೆ, ಏನು ಸೈನಿಕರಿಗೆ ಆಗಿರ್ಬೋದು, ಯಾವುದೇ ಒಂದು ದೇಶದ ಭದ್ರತೆ ವಿಚಾರದಲ್ಲಿ ತುಂಬ ಉತ್ತಮವಾದ ಒಂದು ಕಠೋರವಾದ ನಿರ್ಧಾರಗಳನ್ನ ತಗೊಂಡು ದೇಶದ ರಕ್ಷಣೆಯ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಮೋದಿಜಿಯವರು. ಯಾಕೆ ರಾಜೀನಾಮೆ ಕೊಡಬೇಕು? ತಾವು ವಿರೋಧ ಪಕ್ಷಗಳು ನಾವು ಆಡಳಿತ ಮಾಡಬೇಕು ಅಂತ ಒಂದು ಕೆಲವರು ಯೋಚನೆ ಮಾಡ್ತಾ ಇದ್ದಾರ. ಇಲ್ಲಿ ಪಕ್ಷದ ವಿಚಾರ ತಗೋಬೇಡಿ. ನಾವು ವಿರೋಧ ಪಕ್ಷಗಳವರು ಇನ್ನೊಬ್ಬರು ಇಳಿಸ್ಬೇಕು, ಅದು ಕೆಲವರು ಯೋಚನೆ ಮಾಡ್ತಾರೆ. ಆದರೆ ಭಾರತ ದೇಶದ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ, ತುಂಬ ಕಷ್ಟ ಆದರೂ ಪರವಾಗಿಲ್ಲ, ಯಾರು ಬೈದರೂ ಪರವಾಗಿಲ್ಲ, ಕೆಲವರಿಗೆ ತೊಂದರೆ ಅಂತ ಅನಿಸುತ್ತೆ, ಆದರೂ ಕೂಡ ದೇಶದ ರಕ್ಷಣೆಗೆ ಎಷ್ಟು ಕಷ್ಟಪಟ್ಟು ಏನೆಲ್ಲ ತಲೆ ಉಪಯೋಗಿಸಿ ಮಾಡ್ತಾ ಇದ್ದಾರೆ ದೇಶದ ರಕ್ಷಣೆಯ ವಿಚಾರ. ಅದಕ್ಕಾಗಿ ಮೋದಿಜಿಯವರು ರಾಜೀನಾಮೆ ಕೊಡಬೇಕಾ? ಮೋದಿಜಿಯವರು ಒಂದು ವೇಳೆ ನೀವು ತಿಳ್ಕೊಂಡ ಹಾಗೆ, ಕೆಲವರು ಹೇಳ್ತಾ ಇದ್ದಾರೆ, ಏನೋ ಒಂದು ಅರ್ಥ ಮಾಡ್ಕೊಂಡಿರೋ ಮಾತಾಡ್ತಾರಲ್ಲ, ಕಮೆಂಟ್ಸ್ಗಳಾಗ್ತಾರೆ, ಕೆಲವರು ಹೇಳ್ತಾರಲ್ವ, ಅವ್ರು ತಿಳ್ಕೊಂಡಾಗೆ ನೇಪಾಳದಲ್ಲಿ ನಡೆದಿರೋ ರೀತಿ, ಶ್ರೀಲಂಕಾದಲ್ಲಿ ನಡೆದಿರೋ ರೀತಿ ಅಕಸ್ಮಾತಾಗಿ ಏನಾದರೂ ನಡೆಯೋದು ಬೇಡ ಸ್ವಾಮಿ, ನಡೆಯೋದೇ ಬೇಡ, ನಡೆದ್ರೆ ಅಂತೂ ದೇಶ ವಿನಾಶ ಆಗೋಗ್ಬಿಡುತ್ತೆ. ಇದಂತೂ ನಾನು ಕಳಕಣಿತವಾಗಿ ಹೇಳ್ತಾ ಇದ್ದೀನಿ, ಆಗೋದು ಬೇಡ. ನಮ್ಮ ದೇಶದ ರಕ್ಷಣೆ ನಮ್ಮ ಎಲ್ಲರೂ ಹಕ್ಕು, ಅದನ್ನೇ ನಾವು ಮಾತಾಡೋದು. ಅಕಸ್ಮಾತ್ ಆಗಿದೆ ಅಂದರೆ, ಈ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನಾಗಿ ಓಟುಗಳು ಬಿದ್ದಿರೋದಂದರೆ, ಮತ ಹಾಕಿರೋದಂದರೆ BJP ಪಕ್ಷಕ್ಕೆ. ಅಂದರೆ ಒಬ್ಬ ವ್ಯಕ್ತಿ ತಗೊಂಡ್ರೆ, ಎಲ್ಲ ಪಕ್ಷಗಳು ಸೇರಿ ಒಟ್ಟಾಗಿ ಸೇರಿ ತಗೊಂಡ್ರೆ BJPಲಿ ನರೇಂದ್ರ ಮೋದಿಜಿಯವರಿಗೆ ಅತ್ಯಂತ ಹೆಚ್ಚು ಫಾಲೋವರ್ಸ್ಗಳಿರೋದು. ಹಾಗಾಗಿ ಆ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ, ನಮ್ಮ ದೇಶ ಸುಮ್ಮನೆ ಆಗಿರುತ್ತಾ, ನಮ್ಮ ಜನ ಸುಮ್ಮನೆ ಇರ್ತಾರ? ಗಲಭೆಗಳಾಗುತ್ತೆ, ಇನ್ನೂ ಏನೇನೇನೇನು ಹೆಚ್ಚು ಕಮ್ಮಿಗಳು, ತುಂಬಲಾರದ ನಷ್ಟಗಳು, ಇನ್ನೂ ಎಷ್ಟೋ ವರ್ಷಾಂತರಗಳು ಹೋದರೂ ನಮ್ಮ ದೇಶನ ಯಾರೂ ರಕ್ಷಣೆ ಮಾಡೋಕ್ಕೂ ಆಗೋದಿಲ್ಲ. ನಮ್ಮ ದೇಶದ ಒಂದು ಪರಿಸ್ಥಿತಿ ಸುಧಾರಣೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸ್ನೇಹಿತರೆ, ಅಂಥ ವಿಚಾರ ನಡೆದೋಗುತ್ತೆ. ಏನಾದರೂ ಸಂಸತ್ತಿಗೆ ನುಗ್ಗಿ ಆದರೂ, ಮೋದಿಜಿಯವ್ರ ಮನೆಗೆ ನುಗ್ಗಿ ಆದರೂ, ಏನಾದರೂ ಇಂಥ ಅಕಾರ್ಯಗಳು, ಅಚಾತುರ್ಯಗಳು ಏನಾದರೂ ಒಂದು ಅಕಸ್ಮಾತ್ತಾಗಿ ನಡೆದಿದೆ ಅಂದರೆ, ಇದು ಸರ್ವೇ ಸಾಮಾನ್ಯವಾಗಿ ಒಂದು ಸಹಿಸ್ಕೊಳೋ ಕೆಲಸ ಅಲ್ಲ. ದೇಶದಾದ್ಯಂತ ಗಲಭೆಗಳು ನಡೆದೋಗುತ್ತೆ, ದೇಶ ಅಲ್ಲೋಲ ಕಲ್ಲೋಲ ಆಗುತ್ತೆ. 150 ಕೋಟಿ ಜನ ಇರ್ತಕ್ಕಂಥ ದೇಶ ಸ್ವಾಮಿ ಇದು. ನೇಪಾಳದಲ್ಲಿ ನಡೀತು, ಶ್ರೀಲಂಕಾದಲ್ಲಿ ನಡೀತು. ನಮ್ಮ ಭಾರತ ದೇಶ ಅಂತ 10 ನೇಪಾಳ ದೇಶಕ್ಕೆ, ಅಂತ 10 ಶ್ರೀಲಂಕಾ ದೇಶಕ್ಕೆ ಊಟ ಹಾಕ್ತಾರೆ. ಯಾವುದೇ ಪರಿಸ್ಥಿತಿ ಬಂದರೂ ಕಾಪಾಡ್ಬೋದು ಅಂತ ದೊಡ್ಡ ದೇಶ. ಆದರೆ ಅಂತ 10 ಶ್ರೀಲಂಕಾಗಳಾಗಲಿ, ಅಂತ 10 ನೇಪಾಳಗಳಾಗಲಿ ಒಂದು ಭಾರತ ದೇಶಕ್ಕೆ ಯಾವುದೇ ಒಂದು ಸಹಾಯ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಆರ್ಥಿಕವಾಗಿ ಆಗಲಿ, ಯಾವುದೇ ಒಂದು ವಿಚಾರವಾಗಲಿ ಸಹಾಯ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ. ಆದ್ದರಿಂದ ಯಾವುದೇ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಆಗಲಿ, ನಮ್ಮ ದೇಶದ ಒಂದು ಕಾನೂನುಗಳು ಒಂದು ಕೆಟ್ಟೋದ್ರೆ, ನಮ್ಮ ಅಲ್ಲೋಲ ಕಲ್ಲೋಲ ಆಗಿಬಿಟ್ರೆ ಯಾವುದೇ ದೇಶದವರು ಸರಿ ಮಾಡೋದಕ್ಕೆ ಬರೋದಿಲ್ಲ. ಈಗಾಗಲೇ ಕೆಲವರು ಈ ನಮ್ಮ ಭಾರತ ದೇಶ ಕೆಟ್ಟೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಕೆಟ್ಟೋದ್ರೆ ಅವ್ರ ದೇಶಗಳು ಡೆವಲಪ್ ಆಗ್ಬಿಡ್ತದೆ ಅಂತ ಒಂದು ಕನಸು. ಮೋದಿಜಿಯವರು ಬಂದಮೇಲೆ ಏನು ಮಾಡಿದ್ರಪ್ಪ ಅಂದರೆ, ಪಾಕಿಸ್ತಾನ ಸುಟ್ಟಾಕ್ಬಿಡಿ, ಬರ್ನ್ ಮಾಡಿಬಿಡಿ ಅಂತ ಯಾರ್ಯಾರು ಹೇಳ್ತಾರೆ. ಅದೇ ಜಾಗತಿಕ ಮಟ್ಟದಲ್ಲಿ ಅದೆಲ್ಲ ಸುಲಭ ಆಗೋದಿಲ್ಲ. ಆದರೆ ಒಂದು ಏನು ನಮ್ಮ ದೇಶದ ಸೈನಿಕರನ್ನ, ನಮ್ಮ ದೇಶದ ಪ್ರಜೆಗಳನ್ನ ಏನು ಒಂದು ಸುಟ್ಟಾಕಿದ್ರು, ಅದಕ್ಕೆ ಮೋದಿಜಿಯವರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ, ವಿರುದ್ಧ ಮಾಡಿದ್ದಾರೆ, ಸರ್ಜಿಕಲ್ ಸ್ಟ್ರೈಕ್ಗಳು ಮಾಡಿದ್ದಾರೆ. ಆದರೆ ಮೋದಿಜಿಯವರು ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಯಾವ ಅಧೋಗತಿಗೆ ಇಳಿದಿದೆ ಅಂತ ಎಲ್ಲರೂ ನೋಡ್ತಾ ಇದ್ದೀರಾ. ತಿಂಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಭಿಕ್ಷೆ ಬೇಡೋದು, ಮೊದಲು ಒಂದ್ಸಲಿ ಭಿಕ್ಷೆ ಬೇಡ್ತಾ ಇದ್ರು, ಈಗ ಭಿಕ್ಷೆ ಬೇಡೋದಲ್ಲ, ಅವ್ರ ದೇಶದ ಜನಗಳು ಅವ್ರ ಮೇಲೇ ದಾಳಿ ಹಿಡಿದಿದ್ದಾರೆ. ಭಿಕ್ಷೆ ಬೇಡೋದು ಒಂದು, ಆದಮೇಲೆ ಅವರ ಪ್ರಾಣದ ರಕ್ಷಣೆ ಅವ್ರಿಗೆ ಇಲ್ದಿರಾಗೋಗಿದೆ. ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಪಾಕಿಸ್ತಾನ. ಯಾಕಂದರೆ ಪಾಕಿಸ್ತಾನಕ್ಕೆ
ಮೋದಿಜಿಯವರು ಯಾವ ರೀತಿ ಏನು ಕೊಡಬೇಕು ಕೊಟ್ಟಿದ್ದಾರೆ, ಅದರಿಂದ ಆ ರೀತಿ ನಡೀತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳಕೊಟ್ಟಿರೋ ವಿಚಾರ ಏನಪ್ಪ ಅಂದರೆ, ಇಲ್ಲಿ BJP ಆಗಲಿ RSS ಆಗಲಿ ಯಾವುದೇ ಕಾರಣಕ್ಕೂ ದೇಶದ ರಕ್ಷಣೆ ಒಂದು ಬಗ್ಗೆ ಯೋಚನೆ ಮಾಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ದೇಶದ ವಿನಾಶಕ್ಕೋಸ್ಕರ ಆಗಲಿ ದೇಶಕ್ಕೆ ಕೆಟ್ಟ ಹೆಸರು ಬರೋದಾಗಲಿ ಯಾರೂ ಮಾಡೋಕ್ಕೋಗೋದಿಲ್ಲ. ಆದರೆ ಕೆಲವರು ಯಾವುದೋ ಒಂದು ತಮ್ಮ ಸ್ವಾರ್ಥಕ್ಕಾಗಿ ಅಂದರೆ ಯಾವುದೋ ಒಂದು ಗಾದೆ ಹೇಳ್ತಾರೆ, ಊರು ಅಂದಮೇಲೆ ಒಲಿಸಿದ್ದೇ ಇರ್ತದಲ್ಲ ಅಂತ. ಅದರಲ್ಲಿ ಒಂದು ಪಕ್ಷದಲ್ಲಿರೋರೆಲ್ಲ ಎಲ್ಲರೂ ಒಳ್ಳೆಯವರೇ ಅಂತೇನಲ್ಲ, ಅದರಲ್ಲಿ ಯಾರೋ ಒಬ್ಬರು ಇರ್ಬೋದು, ಮೋಸ್ಟ್ಲಿ ಇರ್ತಾರೆ, ಇರಲಿ, ಅವ್ರನ್ನ ಸರಿ ಮಾಡ್ಬೋದು. ಆದರೆ ನೀಟ್ ಎಕ್ಸಾಮಲ್ಲಿ ಕೆಲವೊಂದು ವರ್ಷಗಳಿಂದ ನೋಡ್ತಾ ಇದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಲೀಕೇಜ್ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಲೀಕೇಜ್ ಆಗಿರೋ ಜಾಗದಲ್ಲಿ ಎಲ್ಲಿ ಸ್ಟ್ರೈಕ್ ಮಾಡಿದ್ರು, ಯಾರನ್ನ ರಾಜೀನಾಮೆ ಪಡೆದ್ರು ಕೇಳಿದ್ರು. ಈಗ ಇವರು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದ್ರಲ್ವಾ, ಹೀಗಾಗಿ CJP ಪಕ್ಷದವರು ನಮ್ಮದು ಒಂದು ಗೆಲುವು ಸಿಕ್ತು, ಇನ್ನು ಮೇಲೆ ನಮ್ಮ ಹೋರಾಟ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಇನ್ನು ಅವರಿಗೆ ತುಂಬ ಬಲ ಸಿಕ್ಕದಂಗಾಯಿತು. ಇನ್ನು ಮೇಲೆ ನಮ್ಮ ಯುವಕರು ಏನಿದ್ದಾರೆ, ಜಂಜಿಗಳು ಅಂತ ಏನಿದ್ದಾರೆ, ಇವರು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಭಾರತ ದೇಶದ ಆಂತರಿಕ ಭದ್ರತೆ ಯಾವ ರೀತಿ ನಡೀತಾ ಇದೆ, ಅಲ್ಲಿ ಜಂತರ್ ಮಂತರ್ನಲ್ಲಿ ಏನೇನು ನಡೀತು ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ನಿಜವಾಗಲೂ ನೀಟ್ಗಾಗಿ ಹೋರಾಟನ ಅಥವಾ ದೇಶದ ಆಂತರಿಕ ಭದ್ರತೆಯನ್ನು ಕೆಡಿಸೋದಕ್ಕೋಸ್ಕರ ಮಾಡಿದ್ರ ಅಂತ ಯೋಚನೆ ಮಾಡಬೇಕು ಸ್ನೇಹಿತರೆ. ಯುವಕರು ನಮ್ಮ ದೇಶದ ಒಂದು ಅಡಿಪಾಯಗಳು ಅಂತ ಹೇಳ್ಬೋದು. ಆ ಯುವಕರು ತಲೆ ಕೆಟ್ಟರೆ ಏನೂ ಒಳ್ಳೆಯದಾಗೋದಿಲ್ಲ. ಆದರೆ ಮೊದಲು ಯುವಕರು ಈ ಒಂದು ವಿಚಾರನ ಅರ್ಥ ಮಾಡಿಕೊಂಡು ನಾವು ಏನಕ್ಕೋಸ್ಕರ ಇದು ಮಾಡಿದ್ರಿ, ಸ್ಟ್ರೈಕ್ ಮಾಡಿದ್ರಿ, ಮೋದಿಜಿಯವ್ರನ್ನ ಯಾಕೆ ಇಳಿಸಬೇಕು, ನಾವು ಕೇವಲ ಒಂದು ಪಕ್ಷದವರಾಗಿ ನೋಡಬಾರ್ದು, ನಮ್ಮ ಭಾರತ ದೇಶದ ಒಂದು ರಕ್ಷಣೆ ಮುಖಾಂತರ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಎಲ್ಲರೂ ಈ ಒಂದು CJP ಅವರು ಸ್ಟ್ರೈಕ್ ಮಾಡಿದ್ರು, ಅದನ್ನು ನೀಟ್ಗೋಸ್ಕರ ಮಾಡಿದ್ರು ಅಥವಾ ದೇಶ ವಿರೋಧಕ್ಕೋಸ್ಕರ ಮಾಡಿದ್ರು, ಒಂದು ಯಾವುದೋ ಒಬ್ಬ ದೇಶದ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಇಳಿಸಬೇಕು ಅಂತ ಯೋಚನೆ ಮಾಡಿದ್ರು ಅಂತ ಕೆಲವು ಯೋಚನೆ ಮಾಡಿ ಇದನ್ನು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಬೇಕು, ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ವೀರ ಸಂದೇಶ ಯೂಟ್ಯೂಬ್ ಚಾನಲ್ ದೇಶಕ್ಕೋಸ್ಕರ ಮಾತಾಡ್ತಾ ಇರ್ತಕ್ಕಂಥ ಈ ಒಂದು ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ. ಕನ್ನಡ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಅವ್ರದ್ದೇ ಒಂದು ಭಾಷೆಗಳಲ್ಲಿ ಅರ್ಥ ಮಾಡಿಸಿ ಅಂತ ಹೇಳ್ತಾ ಈ ಒಂದು ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.